ಪ್ರಭುವಿನ ನಾಮದಲ್ಲಿ ವಂದನೆಗಳು. ಈ ಕ್ಷಣ ನೀವು ಈ ಸಂದೇಶವನ್ನು ಕೇಳುತ್ತಿರುವಾಗ ಇದು ನಿಮ್ಮ ಜೀವನದ ಹೊರಗಿನ ಸ್ಥಿತಿಗೆ ಅಲ್ಲ, ನಿಮ್ಮ ಒಳಗಿನ ಸ್ಥಿತಿಗೆ ಮಾತನಾಡುತ್ತಿದೆ. ಯಾಕೆಂದರೆ ಕೆಲವೊಮ್ಮೆ ನಮ್ಮ ಸುತ್ತಲೂ ಎಲ್ಲವೂ ಶಾಂತವಾಗಿದ್ದರೂ ನಮ್ಮ ಮನಸ್ಸಿನೊಳಗೆ ಮಾತ್ರ ಗಾಳಿ ಬೀಸುತ್ತಿರುತ್ತದೆ. ಯಾರಿಗೂ ಕಾಣದ ಚಿಂತೆಯ ಗಾಳಿ, ಯಾರಿಗೂ ಹೇಳಲಾಗದ ಭಾರದ ಗಾಳಿ, ನಾಳೆ ಏನಾಗುತ್ತದೆ ಎಂಬ ಭಯದ ಗಾಳಿ. ಇಂಥ ಸಮಯದಲ್ಲಿ ನಾವೊಂದು ಪ್ರಶ್ನೆ ಕೇಳುತ್ತೇವೆ: ದೇವರು ಇದನ್ನು ನೋಡುತ್ತಿದ್ದಾನಾ? ಇಂದು ದೇವರ ವಾಕ್ಯ ಈ ಪ್ರಶ್ನೆಗೆ ಉತ್ತರ ಕೊಡುತ್ತದೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲ ವಂದನೆಗಳು. ನೀವು ವೀಕ್ಷಿಸುತ್ತಿದ್ದೀರಿ ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ. ನಿಮಗೆ ಪ್ರಾರ್ಥನೆಯ ಅಗತ್ಯವಿದ್ದರೆ ನೀವು ನಿಮ್ಮ ವಿನಂತಿಯನ್ನು ವಾಟ್ಸ್ಆ್ಯಪ್ 6305396195ಗೆ ಕಳುಹಿಸಬಹುದು. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಮತ್ತು ನೀವು ಈ ಸೇವೆಯನ್ನು ಬೆಂಬಲಿಸಲು ಬಯಸಿದರೆ ನಿಮ್ಮ ಅರ್ಪಣೆಯನ್ನು ಫೋನ್ಪೇ 6281909479ಗೆ ಕಳುಹಿಸಬಹುದು. ಇದು ಸಂಪೂರ್ಣವಾಗಿ ನಿಮ್ಮ ಇಚ್ಛೆ. ಈಗಾಗಲೇ ಇಂದು ನಾವು ಮಾರ್ಕನ ಸುವಾರ್ತೆಯ ಒಂದು ಅರ್ಥಪೂರ್ಣ ಘಟನೆಗೆ ಹೋಗೋಣ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 39ನೇ ವಚನ ಹೀಗೆ ಹೇಳುತ್ತದೆ: ಯೇಸು ಎದ್ದು ಗಾಳಿಗೆ ಗದರಿಸಿ ಸಮುದ್ರಕ್ಕೆ ಹೇಳಿದನು, ಶಾಂತವಾಗಿರು, ಮೌನವಾಗಿರು. ಆ ಕ್ಷಣದಲ್ಲಿ ಗಾಳಿ ನಿಂತಿತು, ಮಹಾಶಾಂತಿ ಉಂಟಾಯಿತು. ಪ್ರಿಯರೇ, ಈ ಘಟನೆಯನ್ನು ನಾವು ಹಲವು ಬಾರಿ ಕೇಳಿದ್ದೇವೆ, ಆದರೆ ಇಂದು ಇದನ್ನು ಬೇರೆ ದೃಷ್ಟಿಯಿಂದ ನೋಡೋಣ. ಯೇಸು ಮೊದಲೇ ದೋಣಿಯಲ್ಲಿದ್ದನು. ಗಾಳಿ ಬೀಸುವಾಗಲೂ ಇದ್ದನು, ಅಲೆಗಳು ಏಳುವಾಗಲೂ ಇದ್ದನು. ಅವನು ಹೊಸದಾಗಿ ಬಂದಿಲ್ಲ, ಅವನು ಹೋಗಿಯೂ ಇರಲಿಲ್ಲ, ಅವನು ಅಲ್ಲಿ ಇದ್ದನು. ಇಲ್ಲಿ ಒಂದು ಮಹತ್ವದ ಸತ್ಯವಿದೆ. ಶಿಷ್ಯರಿಗೆ ಸಮಸ್ಯೆ ಏನು? ದೋಣಿಯಲ್ಲಿ ನೀರು ತುಂಬುತ್ತಿತ್ತು, ಗಾಳಿ ಬಲವಾಗಿ ಬೀಸುತ್ತಿತ್ತು, ಅಲೆಗಳು ದೋಣಿಯನ್ನು ಹೊಡೆಯುತ್ತಿತ್ತು. ಆದರೆ ನಿಜವಾದ ಸಮಸ್ಯೆ ಅದು ಅಲ್ಲ. ನಿಜವಾದ ಸಮಸ್ಯೆ ಅವರೊಳಗಿನ ಭಯ. ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ. ಸಮಸ್ಯೆ ಹೊರಗೆ ಇರುವುದಕ್ಕಿಂತ ಅಶಾಂತಿ ಒಳಗೆ ಇರುತ್ತದೆ. ಪರಿಸ್ಥಿತಿ ಕಷ್ಟಕರವಾಗಿದ್ದರೂ ಒಳಗೆ ಶಾಂತಿ ಇದ್ದರೆ ನಾವು ನಿಲ್ಲಬಲ್ಲೆವು. ಆದರೆ ಪರಿಸ್ಥಿತಿ ಚಿಕ್ಕದಾಗಿದ್ದರೂ ಒಳಗೆ ಭಯ ಇದ್ದರೆ ನಾವು ಕುಸಿಯುತ್ತೇವೆ. ಶಿಷ್ಯರು ಯೇಸುವನ್ನು ಎಬ್ಬಿಸಿದರು. ಅವರು ಹೀಗೆ ಕೇಳಿದರು: ನಾವು ನಾಶವಾಗುತ್ತೇವೆಂದು ನಿನಗೆ ಕಾಳಜಿಯಿಲ್ಲವೇ? ಪ್ರಿಯರೇ, ಈ ಪ್ರಶ್ನೆ ನಮಗೂ ಪರಿಚಿತ. ಪ್ರಭುವೇ, ನನಗೆ ಕಾಳಜಿಯಿಲ್ಲವೇ? ನನ್ನ ಪರಿಸ್ಥಿತಿ ನಿನಗೆ ಕಾಣುತ್ತಿಲ್ಲವೇ? ಆದರೆ ಯೇಸು ಉತ್ತರಿಸಿದ ರೀತಿ ಗಮನಿಸಿ. ಅವನು ಮೊದಲು ಶಿಷ್ಯರಿಗೆ ಉಪದೇಶ ಮಾಡಿಲ್ಲ. ಅವನು ಮೊದಲು ಗಾಳಿಗೆ ಮಾತನಾಡಿದನು. ಅವನು ಅಶಾಂತಿಗೆ ಗದರಿಸಿದನು. ಇದು ನಮಗೆ ಏನು ಹೇಳುತ್ತದೆ? ನಮ್ಮ ಜೀವನದ ಗಾಳಿಗಳು ದೇವರ ಮಾತಿಗೆ ಒಳಪಟ್ಟಿವೆ. ನಮ್ಮ ಜೀವನದ ಅಲೆಗಳು ದೇವರ ಅಧಿಕಾರದ ಕೆಳಗಿವೆ. ಗಾಳಿ ಎಷ್ಟು ಬಲವಾಗಿದ್ದರೂ ಒಂದು ಮಾತು ಸಾಕು. ಪ್ರಿಯ ದೇವರ ಮಕ್ಕಳೇ, ಇಂದು ನೀವು ಯಾವ ದೋಣಿಯಲ್ಲಿದ್ದೀರೋ ನನಗೆ ತಿಳಿದಿಲ್ಲ. ಆರ್ಥಿಕ ಒತ್ತಡದ ದೋಣಿ, ಆರೋಗ್ಯದ ದೋಣಿ, ಕುಟುಂಬದ ಒತ್ತಡದ ದೋಣಿ, ಒಂಟಿತನದ ದೋಣಿ. ಆದರೆ ಒಂದು ವಿಷಯ ಸ್ಪಷ್ಟ: ಯೇಸು ನಿಮ್ಮ ದೋಣಿಯಲ್ಲಿದ್ದಾನೆ. ಕೆಲವೊಮ್ಮೆ ಅವನು ಮೌನವಾಗಿರುವಂತೆ ಕಾಣಬಹುದು. ಆ ಮೌನ ನಮ್ಮನ್ನು ಗೊಂದಲಗೊಳಿಸುತ್ತದೆ. ಆದರೆ ದೇವರ ಮೌನ ಅವನ ಅನುಪಸ್ಥಿತಿ ಅಲ್ಲ. ದೇವರ ಮೌನ ನಿಯಂತ್ರಣ ಕಳೆದು ಹೋಗಿದೆ ಎಂಬುದೂ ಅಲ್ಲ. ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಳಿ: ಯೇಸು ಮೌನವಾಗಿದ್ದರೂ ಗಾಳಿ ಅವನ ಅನುಮತಿಯಿಲ್ಲದೆ ಒಂದು ಹೆಜ್ಜೆ ಮುಂದೆ ಹೋಗಲಿಲ್ಲ. ನಿಮ್ಮ ಜೀವನದಲ್ಲೂ ಹಾಗೆಯೇ. ನಿಮ್ಮ ನೋವು ದೇವರ ಗಡಿಯನ್ನು ದಾಟಲಾರದು. ನಿಮ್ಮ ಭಯ ಅವನ ಕೈಯಿಂದ ತಪ್ಪಿಸಿಕೊಳ್ಳಲಾರದು. ಪ್ರಿಯರೇ, ಯೇಸು ಶಿಷ್ಯರನ್ನು ದೋಣಿಯಿಂದ ಹೊರಗೆ ತೆಗೆದಿಲ್ಲ. ಅವನು ಪರಿಸ್ಥಿತಿಯ ಮಧ್ಯೆ ಶಾಂತಿಯನ್ನು ತಂದನು. ಅಂದರೆ ನಿಮ್ಮ ಸಮಸ್ಯೆ ತಕ್ಷಣ ಹೋಗಲೇಬೇಕು ಎಂಬುದಿಲ್ಲ, ಆದರೆ ನಿಮ್ಮ ಒಳಗೆ ಶಾಂತಿ ಬರಬಹುದು.
ಇಂದು ದೇವರು ನಿಮಗೆ ಹೇಳುತ್ತಿರುವ ಮಾತು ಇದು. ನಾನು ನಿನ್ನ ಜೀವನದ ಮೇಲೆ ಕಣ್ಣಿಟ್ಟಿದ್ದೇನೆ. ನಿನ್ನ ಸ್ಥಿತಿಗತಿಯನ್ನು ನಾನು ಬಿಟ್ಟಿಲ್ಲ. ಈ ಗಾಳಿ ಶಾಶ್ವತವಲ್ಲ. ಇಂದು ನೀವೊಂದು ನಿರ್ಧಾರ ತೆಗೆದುಕೊಳ್ಳಿ. ನಾನು ಗಾಳಿಯನ್ನು ನೋಡುತ್ತಾ ಭಯಪಡುವುದಿಲ್ಲ. ನಾನು ಅಲೆಗಳನ್ನು ನೋಡುತ್ತಾ ಕುಸಿಯುವುದಿಲ್ಲ. ನಾನು ದೋಣಿಯಲ್ಲಿರುವ ಯೇಸುವನ್ನು ನೋಡುತ್ತೇನೆ. ಪ್ರಾರ್ಥನೆ ಮುನ್ನ ಒಂದು ಮಾತು. ನೀವು ಯಾರಿಗೂ ಹೇಳಲಾಗದ ಭಾರವನ್ನು ನಿಮ್ಮ ಒಳಗೆ ಇಟ್ಟುಕೊಂಡಿದ್ದರೆ ಅದು ದೇವರಿಗೆ ಹೇಳಬಹುದಾದ ಭಾರ. ನೀವು ಒಬ್ಬರೂ ಮರೆತವನು ಅಲ್ಲ. ಪ್ರಾರ್ಥನೆ. ಪರಲೋಕದ ತಂದೆಯೇ, ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಜೀವನವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇವೆ. ಪ್ರಭುವೇ, ಇಂದು ಗಾಳಿಯಲ್ಲಿರುವ ಹೃದಯಗಳಿಗೆ ನಿನ್ನ ಶಾಂತಿಯನ್ನು ಕೊಡು. ಯೇಸು ಮಾತನಾಡಿದ ಹಾಗೆ ಇಂದು ನಮ್ಮ ಜೀವನಕ್ಕೆ ಮಾತನಾಡು. ನಮ್ಮ ಮನಸ್ಸಿಗೆ ಹೇಳು, ಶಾಂತವಾಗಿರು. ನಮ್ಮ ಭಯಕ್ಕೆ ಹೇಳು, ಮೌನವಾಗಿರು. ನಮ್ಮ ಜೀವನದ ಗಾಳಿಗಳು ನಿನ್ನ ಮಾತಿಗೆ ಒಳಪಟ್ಟಿರಲಿ. ನಮ್ಮ ಒಳಗೆ ಮಹಾಶಾಂತಿ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳಿ. ಗಾಳಿ ಇದೆ ಎಂದರೆ ದೇವರಿಲ್ಲ ಎನ್ನುವುದಲ್ಲ. ಯೇಸು ದೋಣಿಯಲ್ಲಿದ್ದಾನೆ. ಒಂದು ಮಾತು ಸಾಕು. ಈ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ದ ವರ್ಡ್ ಆಫ್ ಜೀಸಸ್ ಮಿನಿಸ್ಟ್ರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಭುವಿನ ನಾಮಕ್ಕೆ ಮಹಿಮೆ.